ಇನ್ನು ಸಾಲಗಾರರಿಗೆ ಆರ್ಬಿಐನಿಂದ ಮತ್ತೊಂದು ಶುಭ ಸುದ್ದಿ ಬಂದಿದೆ. ಬ್ಯಾಂಕ್ನ ರೆಪೋ ದರವನ್ನ 25 ಪಾಯಿಂಟ್ಸ್ ಇಳಿಕೆ ಮಾಡಲಾಗಿದೆ. 25 ಬೇಸಿಕ್ಸ್ ಪಾಯಿಂಟ್ಸ್ ಅನ್ನ ಇಳಿಕೆ ಮಾಡಿರೋದು ಆರ್ಬಿಐ. ಗೃಹ ಸಾಲ ಹಾಗೂ ವಾಹನ ಸಾಲದ ಬಡ್ಡಿ ದರ 6% ಇಳಿಕೆ ಆಗುತ್ತೆ. 4 ವರ್ಷ ಹಿಂದಿನ ದರಕ್ಕೆ ಮರಳಿದೆ ಈ ಬಡ್ಡಿ ದರ. ಜಾಗತಿಕ ತೆರಿಗೆ ಯುದ್ಧದ ನಡುವೆ ಆರ್ಬಿಐ ಈ ರೀತಿಯಾಗಿರುವಂತಹ ಎಚ್ಚರಿಕೆಯ ಹೆಜ್ಜೆಯನ್ನ ಇಟ್ಟಿರೋದು. ಕಳೆದ ಫೆಬ್ರವರಿಯಲ್ಲೂ ಕೂಡ ಕಡಿಮೆಯನ್ನ ಮಾಡಿದ್ದು ಆರ್ಬಿಐ ಮುಖ್ಯಸ್ಥ ಸಂಜಯ್ ಮಲ್ಹೋತ್ರಾ ಅವರು ಈ ಬಗ್ಗೆ ಘೋಷಣೆಯನ್ನ ಮಾಡಿದ್ದಾರೆ. ಈ ವರ್ಷದಲ್ಲಿ 2ನೇ ಬಾರಿಗೆ ರೆಪೋ ದರವನ್ನ ಆರ್ಬಿಐ ಇಳಿಕೆ ಮಾಡಿದೆ. ಫೆಬ್ರವರಿಯಲ್ಲೂ ಕೂಡ 25 ಪಾಯಿಂಟ್ಸ್ ಇಳಿಸಿತ್ತು ಆರ್ಬಿಐ. ರೆಪೋ ದರ ಕಡಿಮೆ ಆದ್ರೆ ಗ್ರಾಹಕರಿಗೂ ಕೂಡ ಲಾಭ ಆಗತ್ತೆ. ಬ್ಯಾಂಕ್ನ ರೆಪೋ ದರವನ್ನ 25 ಪಾಯಿಂಟ್ಸ್ ಇಳಿಕೆ ಮಾಡುವಂತ ನಿರ್ಧಾರವನ್ನ ಈ ವರ್ಷ 2ನೇ ಬಾರಿಗೆ ತೆಗೆದುಕೊಂಡಿರೋದು. After a detailed assessment of the evolving macroeconomic and financial conditions and outlook, the MPC voted unanimously to reduce the policy repo rate by 25 basis points to 6% with immediate effect. After a detailed assessment of the evolving macroeconomic and financial conditions and outlook, the MPC voted unanimously to reduce the policy repo rate by 25 basis points to 6% with immediate effect. After a detailed assessment of the evolving macroeconomic and financial conditions and outlook, the MPC voted unanimously to reduce the policy repo rate by 25 basis points to 6% with immediate effect. ಇನ್ನು ಈ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಜೊತೆಗೆ ಆರ್ಥಿಕ ತಜ್ಞರಾಗಿರುವಂತಹ ಗೌರೀಶ್ ಕುಮಾರ್ ಕಟೀಲ್ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಇವತ್ತು ಆರ್ಬಿಐ ತೆಗೆದುಕೊಂಡಿರುವಂತಹ ಈ ನಿರ್ಧಾರ ಭಾರತದ ಆರ್ಥಿಕತೆಗೆ ಯಾವ ರೀತಿಯಾಗಿ ಬೂಸ್ಟ್ ಸಿಗುತ್ತೆ ಇದರಿಂದ? ನಮಸ್ಕಾರ. ಆಂತರಿಕ ವಿದೇಶದ ಆರ್ಥಿಕ ವ್ಯವಸ್ಥೆಯ ಅಲ್ಲೋಲ ಕಲ್ಲೋಲಗಳ ನಡುವೆ ಟ್ರಂಪ್ ಟ್ಯಾರಿಫ್ ಇಂಟ್ರೊಡ್ಯೂಸ್ ಆದಂತಹ ಅಲ್ಲೋಲ ಕಲ್ಲೋಲಗಳ ನಡುವೆ ಭಾರತದ ಆರ್ಬಿಐಯ ಗವರ್ನರು ಇವತ್ತು ಫಸ್ಟ್ ಮಾನಿಟರಿ ಪಾಲಿಸಿ ಫಾರ್ ಈ ಅಕೌಂಟಿಂಗ್ ಇಯರ್ 2026ಗೆ ಮಂಡಿಸಿದ್ದಾರೆ. ಮೊನ್ನೆ ಫೆಬ್ರವರಿ ಅಷ್ಟೇ ಏನಾಯಿತು, 6.5% ಇದ್ದದನ್ನು 6% 6.25%ಗೆ ರೆಡ್ಯೂಸ್ ಮಾಡಿದ್ರು. ಇವಾಗ 6.25 ಇಂದ 6% ಅನ್ನ ರೆಪೋ ರೇಟ್ ಅನ್ನ ಕಡಿಮೆ ಮಾಡಿದ್ದಾರೆ. ಈ ರೆಪೋ ರೇಟ್ ಅಂದ್ರೆ ಬ್ಯಾಂಕ್ಗಳಿಗೆ ಲಿಕ್ವಿಡಿಟಿ ಇಲ್ಲ, ಬ್ಯಾಂಕ್ಗಳ ಹತ್ರ ದುಡ್ಡುಗಳು ಇಲ್ಲ ಅಂತಂದ್ರೆ ಈ ಬ್ಯಾಂಕ್ಗಳು RBI ಹತ್ರ ಸಾಲ ಪಡೆಯುತ್ತದೆ. ಆ ಸಾಲಕ್ಕೆ ಬಡ್ಡಿ ರೂಪವನ್ನ ರೆಪೋ ರೇಟ್ ಅಂತೇವೆ. ಈ RBI 6.25% ಬಡ್ಡಿಯನ್ನು ಕೊಡ್ತಾ ಇತ್ತು, ಬಡ್ಡಿಯನ್ನು ಚಾರ್ಜ್ ಮಾಡ್ತಾ ಇತ್ತು. ಇವಾಗ ಅದನ್ನ 6%ಗೆ ಇಳಿದಿದ್ದಾರೆ. ಅಂದ್ರೆ ಬ್ಯಾಂಕ್ಗಳು RBI ಇಂದ ತಗೊಳ್ಳುವಂತ ಸಾಲಗಳು ಕಾಸ್ಟ್ 6.25% ಇಂದ 6%ಗೆ ಇಳಿತಾಗಿದೆ. ಅಂದ್ರೆ ಬ್ಯಾಂಕ್ಗಳಿಗೆ ಲಿಕ್ವಿಡಿಟಿ ಬರ್ತಾ ಇದೆ, ಬ್ಯಾಂಕ್ಗಳಿಗೆ ಜಾಸ್ತಿ ಸಾಲಗಳು ಬರ್ತಾ ಇದೆ. ಇದರಿಂದ ಏನಾಗ್ತದೆ ಅಂತಂದ್ರೆ ಇಡೀ GDP ಸಿಸ್ಟಮ್ ಅಲ್ಲಿ 30% ಆಫ್ ಇಂಡಿಯನ್ GDP ಸಿಸ್ಟಮ್ ಈಸ್ ಕವರ್ಡ್ ಬೈ MSME. 30% GDPಯಲ್ಲಿ ಸಾಲಗಳು ತಗೊಳ್ಳೋದು MSMEಗಳು. MSMEಗಳಿಗೆ ಸಾಲಗಳು ಸ್ವಲ್ಪ ಚೀಪ್ ಆಗಿ ಸಿಗ್ತದೆ, ಕಡಿಮೆ ಮೊತ್ತದಲ್ಲಿ, ಕಡಿಮೆ ದರದಲ್ಲಿ ಸಿಗ್ತದೆ, ಕಡಿಮೆ ಬಡ್ಡಿಯಲ್ಲಿ ಸಿಗ್ತದೆ. ಇದರಿಂದಾಗಿ ಎಕ್ಸ್ಪೋರ್ಟ್ಸು 40%, ಈ MSMEಗಳು ಮಾಡುವಂತಹ ಎಕ್ಸ್ಪೋರ್ಟ್ 40% GDP ಇಂಡಿಯನ್ GDPಗೆ ಬರ್ತದೆ. ಅಂದ್ರೆ 40% GDPಗೆ ಅನುಕೂಲ ಆಗ್ತದೆ. ಆನಂತರ ರಿಟೇಲ್ ಲೋನ್ಸು, ಸಾಮಾನ್ಯ ಮನುಷ್ಯನಿಗೆ ಸಾಲ ತಗೊಳ್ಬೇಕಂತಂದ್ರೆ ಈ 0.25% ಏನು ಕರೆಂಟ್ ಇಂಟ್ರೆಸ್ಟ್ ರೇಟ್ ಇದೆಯೋ ಅದರಲ್ಲಿ 0.25% ಕಡಿಮೆ ಆಗ್ತದೆ. ಒಟ್ಟಾರೆಯಾಗಿ ಸಾಲ ತಗೊಳ್ಳುವ ಪ್ರಕ್ರಿಯೆ ಈಸಿ ಆಗ್ತದೆ. ಅಂದರೆ ಮಾರ್ಕೆಟ್ ಅಲ್ಲಿ ರಿಟೇಲ್ ಸೆಕ್ಟರ್ಸ್ ಅಲ್ಲಿ ಅಥವಾ ಹೋಲ್ಸೇಲ್ ಸೆಕ್ಟರ್ ಅಲ್ಲಿ ಸಾಲ ತಗೊಳ್ಳುವನ ಹತ್ರ ಜಾಸ್ತಿ ಲಿಕ್ವಿಡಿಟಿ ಇರ್ತದೆ, ಸಾಲಗಳು ಜಾಸ್ತಿ ಮಂಜೂರಾಗ್ತದೆ. ಅಂದ್ರೆ ಖರ್ಚುಗಳಿಗೆ ಸಾಲಗಳನ್ನು ಪಡೆಯುವಾಗೆ, ಸಾಲಗಳನ್ನು ತೀರಿಸುವಲ್ಲಿ ಇದು ಅನುಕೂಲ ಆಗ್ತದೆ ಅನ್ನುವಂಥ ನಿಟ್ಟಿನಲ್ಲಿ ದ RBI ಗವರ್ನರ್ ಹ್ಯಾಸ್ ರಿಲೀಸ್ಡ್ ದಿಸ್ ಸ್ಟೇಟ್ಮೆಂಟ್.
ಇದರಿಂದ ಏನ್ ಮಾಡಿದ್ದಾರೆ ಅಂತಂದ್ರೆ ಗ್ರೋತ್ ಸೆಕ್ಟರ್ ಅನ್ನ ನಮ್ಮ GDP 6.7% ಗ್ರೋತ್ ಅಂತ ಇತ್ತು, ಅದನ್ನ ಒಂದು 0.25%ಗೆ ರೆಡ್ಯೂಸ್ ಮಾಡಿದ್ದಾರೆ ನೆಕ್ಸ್ಟ್ ಇಯರ್ಗೆ, ಫೈನಾನ್ಷಿಯಲ್ ಇಯರ್ 26ಗೆ ಆ 6.5% ಗ್ರೋತ್ ಆಗ್ತದೆ ಅಂತ. ದ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇಲ್ಲಿ ನೋಡೋದಾದ್ರೆ ನಮ್ಮ ಆರ್ಥಿಕ ವ್ಯವಸ್ಥೆಯಲ್ಲಿ, ಆಂತರಿಕ ಆರ್ಥಿಕ ವ್ಯವಸ್ಥೆಯಲ್ಲಿ ದುಡ್ಡುಗಳ ಕೊರತೆ ಇತ್ತು, ಲಿಕ್ವಿಡಿಟಿ ಪ್ರಾಬ್ಲಮ್ ಇತ್ತು. ಲಿಕ್ವಿಡಿಟಿ ಪ್ರಾಬ್ಲಮ್ನ ಸೊಲ್ಯೂಷನ್ಗೆ ಆಗಿ ಇದನ್ನ ಮಾಡಲಾಗಿದೆ. ಆನಂತರ ಇದು ನಾವು ಕೋವಿಡ್ ಆದ ನಂತರ 6%ಗೆ ನಾವು ನೋಡ್ತಾ ಇರೋದು ಇದೇ ಫಸ್ಟ್. ಈ ತರ ನಾವು ಈ ವ್ಯವಸ್ಥೆಯನ್ನು ನಾವು ನೋಡ್ಲಿಲ್ಲ, ಇದೇ ಫಸ್ಟ್ ಅಂತ ಒಂದು ಬೋಲ್ಡ್ ಡಿಸಿಷನ್, ಯುನಾನಿಮಸ್ ಡಿಸಿಷನ್ RBI ತಗೊಂಡಿದೆ. ಇದರಿಂದಾಗಿ ನಮ್ಮ ಆರ್ಥಿಕ ಈ ಸಂಕುಚಿತ ಏನಾದ್ರು ಆಗಿದೆಯೋ ಅದನ್ನ ಸರಿಪಡಿಸ್ಕೊಳ್ಬಹುದು. ನಾವು ಲಾಸ್ಟ್ ಟೈಮ್ ಮೊನ್ನೆ ಫ್ರೈಡೆ ನಾವು ಮಾರ್ಕೆಟ್ ನೋಡೋದಾದ್ರೆ 3000 ಪಾಯಿಂಟ್ ಸೆನ್ಸೆಕ್ಸ್ ಬಿದ್ದೋಯ್ತು. ನಿನ್ನೆ ಸ್ವಲ್ಪ ಚೇತರಿಸ್ಕೊಂಡಿದೆ, ಇವತ್ತು ಸ್ವಲ್ಪ ಚೇತರಿಸಿಕೊಳ್ಳುವಂತ ಪರಿಸ್ಥಿತಿಯಲ್ಲಿದೆ. ಬ್ಯಾಂಕ್ ಸ್ಟಾಕ್ಸ್ ಎಲ್ಲ ಮೇಲೆ ಹೋಗ್ತದೆ ಇವತ್ತು ನಾಳೆ. ಸೊ ಹಾಗಾಗಿ ಮಾರ್ಕೆಟ್ ಕ್ಯಾಪ್ಚರು, ಪ್ರಾಬಬ್ಲಿ ಹಣ ಹೂಡಿಕೆ, ಇದನ್ನು ಸ್ವಲ್ಪ ಗಮನದಲ್ಲಿ ಇಟ್ಟುಕೊಂಡು RBI ಮಾಡಿದ್ದಾರೆ ಅಂತ ಅನಿಸ್ತದೆ ನನಗೆ. ಗೌರೀಶ್ ಅವರಂದ್ರೆ ಸಾಮಾನ್ಯ ಜನರಿಗೆ ಇದರಿಂದ ಯಾವ ರೀತಿಯಾಗಿರುವಂತಹ ಪರಿಣಾಮ ಬೀರುತ್ತೆ? ಸಾಮಾನ್ಯ ಜನರಿಗೆ ಇದರಲ್ಲಿ ನನ್ನ ಪ್ರಕಾರ ಸಾಲ ತಗೊಳ್ಳುವವನು ಇವಾಗ ಅರೌಂಡ್ 60% ಆಫ್ ದ ಇಂಡಿಯನ್ ಪಾಪ್ಯುಲೇಷನ್ ಈಸ್ ಆನ್ ಬಾರೋವಿಂಗ್ ಕಾಸ್ಟ್. ನಾವು ಈಗ ರಿಟೇಲ್ ಸೆಕ್ಟರ್, ನಾವು ರಿಟೇಲ್ ಸ್ಪೇಸ್ ಅನ್ನು ನೋಡೋದಾದ್ರೆ ಯಾರಾದ್ರೂ ರಿಟೇಲ್ ಅವನಿಗೆ ಲೋನ್ ಬೇಕು ಅಂತಂದ್ರೆ ಹೌಸಿಂಗ್ ಲೋನು 0.25% ಕಡಿಮೆ ಆಗ್ತದೆ ಬಡ್ಡಿ ದರ. ಇಂಡಸ್ಟ್ರಿ ಲೋನು 0.25% ಬಡ್ಡಿ ಕಡಿಮೆ ಆಗ್ತದೆ. ವೆಹಿಕಲ್ ಲೋನ್ಸು, ಪರ್ಸನಲ್ ಲೋನ್ಸು, ಕಮರ್ಷಿಯಲ್ ಮಾರ್ಗೇಜು ಎಲ್ಲ ಸಾಲಗಳು 0.25% ಬಡ್ಡಿ ಕಡಿಮೆ ಆಗ್ತದೆ. ನೀವು ಏನಾದರೂ ಮುಂಚೆ ಲೋನ್ ತಗೊಂಡಿದ್ರೆ, ಮುಂಚೆ ಲೋನು ಫ್ಲೋಟಿಂಗ್ ರೇಟಲ್ಲಿ ಇದ್ರೆ ಈ ಕರೆಂಟ್ ರೇಟಿಗೆ ಅದು ಬಂದು ಕೂತ್ಕೊಳ್ತದೆ. ಈಗ ಫಾರ್ ಎಕ್ಸಾಂಪಲ್ ರೆಪೋ ರೇಟಲ್ಲಿ ಏನಾಗ್ತದೆ, ಒಂದು ಬ್ಯಾಂಕು RBI ಹತ್ರ ಸಾಲ ತಗೊಳ್ತದೆ ಇವಾಗ. ಸೊ ಆ ಬ್ಯಾಂಕು RBIಗೆ 6% ಬಡ್ಡಿ ಕಟ್ಟಬೇಕು. ಬಟ್ ಈ ಬ್ಯಾಂಕು ಕಾಮನ್ ಮ್ಯಾನಿಗೆ ಸಾಲ ಕೊಡಬೇಕಾದ್ರೆ ಒಂದು 2% ಆ್ಯಡ್ ಮಾಡಿ ಕೊಡ್ತಾರೆ. ಬ್ಯಾಂಕ್ಗಳು ದುಡ್ಡು ಸಂಪಾದನೆ ಮಾಡಬೇಕು. ಈ ಮುಂಚೆ 9% ಇದ್ದಲ್ಲ ಲೋನುಗಳು, ಬಡ್ಡಿಗಳು ಇವಾಗ 8.5% ಅಥವಾ 8.75%. ಮ್ಯಾಸಿವ್ ಹೌಸಿಂಗ್ ಲೋನ್ ತಗೊಂಡ್ರೆ, ನೀವು 20 ವರ್ಷ ಲೋನ್ ತಗೊಂಡ್ರೆ ಇದು ತುಂಬಾ ನಿಮಗೆ ಡ್ರಾಸ್ಟಿಕ್ ಆಗಿ ಚೇಂಜ್ ಆಗ್ತದೆ. ನಿಮಗೆ ಇಂಟ್ರೆಸ್ಟ್ ರೇಟ್ ಅಲ್ಲಿ ಡ್ರಾಸ್ಟಿಕ್ ಆಗಿ ಚೇಂಜ್ ಆಗ್ತದೆ. ಈಗ ನಾವು ಲೋನ್ ಪೇಮೆಂಟ್ ಮಾಡೋದ್ರಲ್ಲಿ ಏನಿರ್ತದೆ, 80% ನಾವು ಬಡ್ಡಿನೇ ಕಟ್ತೀವಿ, 20% ಮಾತ್ರ ನಾವು ಪ್ರಿನ್ಸಿಪಲ್ ಕಟ್ತೀವಿ. ನಾವು ಹೌಸಿಂಗ್ ಲೋನ್ ಅನ್ನು ಕಟ್ಟೋದಾದ್ರೆ ಅಥವಾ ವೆಹಿಕಲ್ ಲೋನ್ ಕಟ್ಟೋದಾದ್ರೆ ನೀವು ಆ 80% ಇಂಟ್ರೆಸ್ಟ್ ರೇಟ್ ಅಲ್ಲಿ ನಿಮಗೆ ಒಂದೇ ಸಲ ಡ್ರಾಸ್ಟಿಕ್ ಆಗಿ ಆ 0.25% ನಿಮಗೆ PBS ನೀವು ಕಡಿಮೆ ಆಗ್ಬಿಟ್ರೆ ಇದು ಅಂದ್ರೆ ಕಾಮನ್ ಮ್ಯಾನ್ ಇಂದ ಸಾಲ ತೀರಿಸುವಂತ ಮೊತ್ತಗಳು ಏನಾಗುತ್ತೆ, ಸ್ವಲ್ಪ ಮಟ್ಟಿಗೆ ಚೇಂಜ್ ಆಗ್ತದೆ, ಕಡಿಮೆ ಆಗ್ತದೆ. EMIsಗಳು ಕಡಿಮೆ ಆಗ್ತದೆ ಅನ್ನುವಂಥದ್ದು ಇದರಲ್ಲಿ ತಿಳ್ಕೋಬಹುದು. ಓಕೆ, ಥ್ಯಾಂಕ್ ಯು ಗೌರೀಶ್ ಕುಮಾರ್ ಕಟೀಲ್ ಅವರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತಾಡಿದ್ದಾರೆ.